ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಕೃಷಿ ಮೇಳ ಪೂರ್ವ ಸಿದ್ಧತೆ ಡಾಕ್ಟರ್ ಮಹಾದೇವ ಚಿಟ್ಟಿ ಹೇಳಿಕೆ. ಭಾರತ ದೇಶದಲ್ಲಿಯೇ ಪ್ರಸಿದ್ಧವಾದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಳೆದ 2 ವರ್ಷಗಳಿಂದ ಕೃಷಿ ಮೇಳ ನಡೆಸಲು ಸಾಧ್ಯವಾಗಿರುವುದಿಲ್ಲ. ಬರುವ ಮೇ ತಿಂಗಳಲ್ಲಿ ಕೃಷಿ ಮೇಳ ನಡೆಸಲು ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಡಾಕ್ಟರ್ ಮಹಾದೇವ ಚೆಟ್ಟಿ ಅವರು ನೀಡಿದರು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೃಷಿಕರು ಹಿಂಗಾರು ಸುಗ್ಗಿ ಮುಗಿಸಿ ಮುಂಗಾರು ಮಳೆ ಬರುವವರೆಗೂ ರೈತರು ಖಾಲಿ ಇರುತ್ತಾರೆ. ಮೇ ತಿಂಗಳ ಕೃಷಿ ಮೇಳ ಮಾಡುವುದರಿಂದಾಗಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಬೇಕಾಗುವ ಕೃಷಿ ಸಾಮಗ್ರಿಗಳು, ಸಾವಯವ ಗೊಬ್ಬರ, ವಿವಿಧ ಬೀಜಗಳು, ರೈತರು ವೈಜ್ಞಾನಿಕ ನೀತಿಯನ್ನು ತಿಳಿದುಕೊಳ್ಳಲು ಅನುಕೂಲಕರವಾಗಲಿದೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಮಹಾದೇವ ಚೆಟ್ಟಿ ಅವರು ತಿಳಿಸಿದರು. ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ BK ನಾಯಕ್, ಸಮನ್ವಯ ಅಧಿಕಾರಿ ಶ್ರೀಪಾದ್ ಕುಲಕರ್ಣಿ, ಸಹ ವಿಸ್ತರಣಾ ನಿರ್ದೇಶಕರಾದ ಪರಮೇಶ್ವರ್ ಹೂಗಾರ್ ಉಪಸ್ಥಿತರಿದ್ದರು. ತಮಗೆಲ್ಲ ಗೊತ್ತಿದ್ದಾಗೆ ಕೃಷಿ ಮೇಳ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ್ದು ಭಾಳಷ್ಟು ಭಾರತ ದೇಶದಲ್ಲಿ ಪ್ರಸಿದ್ಧಿಯಾದಂಥ ಒಂದು ಮೇಳ. ಆದರೆ ಈ ಕೋವಿಡ್-19 ನಿಮಿತ್ತ 2 ವರ್ಷ ನಾವು ಕೃಷಿ ಮೇಳವನ್ನು ಆಚರಣೆ ಮಾಡೋಕ್ಕಾಗಲಿಲ್ಲ. ನಾವು 2 ಸಾರಿನೂ ಕೂಡ ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ, ಕೃಷಿ ಮೇಳ ಆಚರಣೆ ಮಾಡೋದಂತ ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ. ಆದರೆ ಸರ್ಕಾರದ ಅನುಮತಿ ಮತ್ತು ಈ ಜಿಲ್ಲಾಧಿಕಾರಿಗಳ ಅನುಮತಿ ನಮಗೆ ದೊರೆಯಲಿಲ್ಲ. ಏಕೆಂದರೆ ಈ ನಮ್ಮ ಕೃಷಿ ಮೇಳಕ್ಕೆ ಪ್ರತಿನಿತ್ಯ 3 ರಿಂದ 4 ಲಕ್ಷ ಜನ ಬರೋ ಒಂದು ನಿರೀಕ್ಷೆ ಇರ್ತದೆ. ಮತ್ತು ಒಟ್ಟು 4 ದಿನಗಳ ಕೃಷಿ ಮೇಳದಲ್ಲಿ 15 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ತಾರೆ. ಅದಕ್ಕಾಗಿ ಈ ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡುವ ಭೀತಿಯ ಹಿನ್ನೆಲೆಯಲ್ಲಿ ನಾವು ಅದನ್ನು ಮಾಡೋಕ್ಕಾಗಲಿಲ್ಲ. ಈಗ ಸ್ವಲ್ಪ ಈ ಕೋವಿಡ್-19 ಪ್ರಮಾಣ ಭಾಳಷ್ಟು ಕಡಿಮೆ ಆಗಿದೆ ಭಾರತ ದೇಶದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಕಡಿಮೆ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮೇ ಕೊನೆಯ ವಾರದಲ್ಲಿ, 3ನೇ ವಾರ ಅಥವಾ ಕೊನೆಯ ವಾರದಲ್ಲಿ ಈ ಕೃಷಿ ಮೇಳವನ್ನು ಯೋಜನೆ ಮಾಡಲಿಕ್ಕೆ ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ನನ್ನ ಜೊತೆ ಇದ್ದಾರೆ. ನಮ್ಮ ವಿಸ್ತರಣಾ ನಿರ್ದೇಶಕರಾದ ಬಾಲಚಂದ್ರ ನಾಯ್ಕ ಅವರಿದ್ದಾರೆ, ಮತ್ತು ಸಹ ವಿಸ್ತರಣಾ ನಿರ್ದೇಶಕರಾದ ಹೂಗಾರ್ ಅವರಿದ್ದಾರೆ, ಮತ್ತು ನೋಡಲ್ ಆಫೀಸರ್ ಆದಂಥ ಶ್ರೀಪಾದ್ ಕುಲಕರ್ಣಿ ಅವರು ಕೂಡ ಇದ್ದಾರೆ. ನಾವೆಲ್ಲ ಚರ್ಚೆ ಮಾಡಿ ನಾವು ಮೇ 3 ಅಥವಾ 4ನೇ ವಾರದಲ್ಲಿ ಕೃಷಿ ಮೇಳವನ್ನು ಆಚರಣೆ ಮಾಡಿದರೆ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ಬೋದು. ಏಕೆಂದರೆ ತಮಗೆಲ್ಲ ಗೊತ್ತಿದೆ, ಕೃಷಿ ಮೇಳವನ್ನು ಸರ್ವೇ ಸಾಮಾನ್ಯ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಾಯಿದ್ವಿ. ಆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮುಂಗಾರು ಬೆಳೆಗಳನ್ನೆಲ್ಲ ರೈತರಿಗೆ ನೋಡಲಿಕ್ಕೆ ಸಿಗ್ತಾಯಿತ್ತು. ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಶೇಂಗಾ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಬೇರೆ ಎಲ್ಲ ಬೆಳೆಗಳನ್ನು ನೋಡಲಿಕ್ಕೆ ಸಿಗ್ತಾಯಿತ್ತು. ಆದರೆ ಈ ಮೇನಲ್ಲಿ ನಾವು ಆಚರಣೆ ಮಾಡೋದ್ರಿಂದ ರೈತರಿಗೆ ಬೆಳೆಗಳನ್ನು ನೋಡಲಿಕ್ಕೆ ಸಿಗೋದಿಲ್ಲ. ಆದರೆ ಪರಿಕರಗಳ ಒಂದು ಮಳಿಗೆಗಳನ್ನು, ಆ ಪರಿಕರಗಳನ್ನು ಖರೀದಿ ಮಾಡ್ಬೋದು. ಗೊಬ್ಬರ ಇರ್ಬೋದು, ರಸಗೊಬ್ಬರ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ಬೇರೆ ಬೇರೆ ಕಂಪನಿಗಳಿಂದ ಬಂದಂಥ ಬೀಜ, ತರಕಾರಿ ಬೀಜ ಮತ್ತು ಎಲ್ಲ ಥರದ ಬೀಜಗಳನ್ನು ಕೂಡ ಅವರು ಖರೀದಿ ಮಾಡ್ಬೋದು. ಯಾಕಂದರೆ ಈ ಭಾಗದಲ್ಲಿ ಜೂನಲ್ಲಿ ಬಿತ್ತನೆ ಪ್ರಾರಂಭ ಆಗ್ತದೆ. ಜೂನ್ 15ನೇ ತಾರೀಕಿನಿಂದ ಬಿತ್ತನೆ ಪ್ರಾರಂಭ ಆಗ್ತದೆ. ಆ ಒಂದು ಸಮಯದಲ್ಲಿ ಮೇ ಎಂಡಲ್ಲಿ ನಾವು ಮಾಡಿದರೆ ರೈತರಿಗೆ ಅದು ಕೂಡ ಭಾಳಷ್ಟು ಅನುಕೂಲ ಆಗ್ತಂತೆ ನನಗೆ ಭಾವಿಸ್ತೀನಿ. ಇದು ಅಲ್ಲದೆ ರೈತರು ಇಲ್ಲಿ ನಮ್ಮ ವಿಜ್ಞಾನಿಗಳನ್ನು ಭೇಟಿಯಾಗಿ ಅವರ ಸಲಹೆಗಳನ್ನು ಪಡೆಯಬಹುದು. ಯಾವ ರೀತಿಯ ಬೆಳೆಗಳನ್ನು ಬೆಳಿಬೋದು ಮತ್ತು ಈ ಮುಂದಿನ ವರ್ಷ ಯಾವ ರೀತಿ ಹವಾಮಾನ ಬದಲಾವಣೆ ಆಗ್ತಾಯಿದೆ, ಪ್ರತಿ ವರ್ಷ ಹವಾಮಾನ ಬದಲಾವಣೆ ಆಗ್ತಾಯಿದೆ. ಈ ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಯಾವ ಬೆಳೆಗಳನ್ನು, ಯಾವ ತಳಿಗಳನ್ನು ಬೆಳಿಬೋದು ಎಂಬ ಮಾಹಿತಿಯನ್ನು ಕೂಡ ನಮ್ಮ ವಿಜ್ಞಾನಿಗಳು, ಬೇರೆ ಬೇರೆ ವಿಷಯ ತಜ್ಞರುಗಳಿಂದ ರೈತರು ಪಡೆಯಬಹುದು. ಮತ್ತು ಮೇನಲ್ಲಿ ರೈತರು ಸರ್ವೇ ಸಾಧಾರಣ ಖಾಲಿ ಇರ್ತಾರೆ. ಯಾಕಂದರೆ ಉಳುಮೆ ಆ ಉಳುಮೆ ಮಾಡೋದು ಬಿಟ್ಟರೆ ಬೇರೆ ಯಾವ ಹೊಲದಲ್ಲಿ ಕೆಲಸ ಇರೋದಿಲ್ಲ. ಇನ್ನೂ ಬಿತ್ತನೆ ಪ್ರಾರಂಭ ಆಗಿರೋದಿಲ್ಲ. ಬಿತ್ತನೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಏನು ಉಳುಮೆ ಮಾಡಬೇಕು ಆ ಉಳುಮೆಯಲ್ಲಿ ಕೂಡ ರೈತರು ತೊಡಗಿರ್ತಾರೆ. ಆದರೂ ಕೂಡ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಖಾಲಿ ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಒಂದು ಕೃಷಿ ಮೇಳ ಆಚರಣೆ ಮೇ ಎಂಡಲ್ಲಿ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗ್ತದೆ ಎಂಬುದೊಂದು ದೃಢವಾಗಿ ನಮ್ಮ ವಿಶ್ವವಿದ್ಯಾಲಯ ನಂಬಿದೆ. ಆಮೇಲೆ ಈ ವರ್ಷ ನಾವು
ಈಗ ಭಾರತ ಸರ್ಕಾರ ಆಗ್ಬೋದು ಅಥವಾ ಕರ್ನಾಟಕ ಸರ್ಕಾರ ಆಗ್ಬೋದು, ಕೆಲವೊಂದು ಕೃಷಿಯಲ್ಲಿ ಕೆಲವೊಂದು ವಿಷಯಗಳಿಗೆ ಭಾಳಷ್ಟು ಒತ್ತು ಕೊಟ್ಟಿದೆ. ಅದರಲ್ಲಿ ಈ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದಾಗ್ಬೋದು, ಸೆಕೆಂಡ್ರಿ ಅಗ್ರಿಕಲ್ಚರ್ ಆಗ್ಬೋದು, ನೈಸರ್ಗಿಕ ಕೃಷಿ ಆಗ್ಬೋದು, ಮತ್ತು ಈ ಅಗ್ರಿ ಸ್ಟಾರ್ಟಪ್ ಆಗ್ಬೋದು. ಇದಕ್ಕೆ ಜಾಸ್ತಿ ಸರ್ಕಾರಗಳು ಒತ್ತು ಕೊಡ್ತಾಯಿವೆ. ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಸಂಸ್ಥೆಗಳಿಂದ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಕೂಡ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟು ಈ ಒಂದು ನಿಟ್ಟಿನಲ್ಲಿ ಕೃಷಿ ಮೇಳವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯ ಸಿದ್ಧ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-63-91733.